ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ, ಇವತ್ತು 10ನೇ ತರಗತಿ PUC ಮತ್ತೆ ಪದವಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ರೈಲ್ವೆ ಇಲಾಖೆಯಲ್ಲಿ ಬೃಹತ್ ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಕೊನೆಯ ದಿನಾಂಕ, ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಇವತ್ತಿನವರೆಗೂ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಅದಕ್ಕೆ ಬಾರಿಸ್ಬಿಟ್ರೆ ಸಾಕು. ನಾನು ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ. ಓಕೆ, ಹಾಗಾದ್ರೆ ನಾವು ನೋಡೋಣ ರೈಲ್ವೆ ಇಲಾಖೆಯಲ್ಲಿ ಕರೆದಿರುವ ಹುದ್ದೆಗಳ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ನೋಡಬಹುದು RRB ALP ಇಂಡಿಯನ್ ರೈಲ್ವೆ ರಿಕ್ವೈರ್ಮೆಂಟ್ ಅಂತ ನಾವು ನೋಡ್ತೀವಿ. ಸುಮಾರು 11,127 ಒಂದು ಹುದ್ದೆಗಳನ್ನು ಇವತ್ತು ಲೋಕೋ ಪೈಲಟ್ ಆಗಿರಬಹುದು ಹುದ್ದೆಗಳಿಗೆ ಭರ್ಜರಿ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಜೊತೆಗೆ ನಾವು ನೋಡಿದಾಗ ಇಲ್ಲಿಂದ ಭಾರತೀಯ ರೈಲ್ವೆ ಒಂದು ಇಲಾಖೆಯಲ್ಲಿ ಕರೆದಿರುವಂತಹ ಒಂದು 10ನೇ ತರಗತಿ ITI ಡಿಪ್ಲೊಮಾ ಅಥವಾ ಡಿಗ್ರಿ ಮಾಡಿರುವಂತವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ನಾವು ಕೆಳಗಡೆ ನೋಡಿದಾಗ RBI ನೇಮಕಾತಿ 2026 ಒಂದು ಮಾಹಿತಿಯನ್ನ ನೋಡಿದಾಗ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 11,127 ಹುದ್ದೆ ಹೆಸರು ಬಂದ್ಬಿಟ್ಟು ಸಹಾಯಕ ಲೋಕೋ ಪೈಲಟ್ ಅಂತ ನಾವು ಹೇಳ್ತೀವಿ. ಉದ್ಯೋಗ ಸ್ಥಳ ಭಾರತದಾದ್ಯಂತ ಕೂಡ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಅರ್ಜಿ ಸಲ್ಲಿಸುವಂತ ವಿಧಾನ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ವೇತನ 19,900 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಅಧಿಕೃತ ವೆಬ್ಸೈಟ್ ಗೆ ನಾವು ಹೋಗಬೇಕಾಗಿತ್ತು ಅಂದ್ರೆ ವೆಬ್ಸೈಟ್ ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿಂದ ನೋಡಬಹುದು. ಓಕೆ, ನೋಡೋಕ್ಕಿಂತ ಮುಂಚೆ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದರ ಜೊತೆಗೆ ನಾವು ಹುದ್ದೆಗಳ ವಿವರವನ್ನ ನಾವು ನೋಡಿದಾಗ ಇವತ್ತು ಕೇಂದ್ರ ರೈಲ್ವೆ 1400 ಪೋಸ್ಟ್ ಆಗಿರಬಹುದು, ಜೊತೆಗೆ ಪೂರ್ವ ಮಧ್ಯ ರೈಲ್ವೆಯಲ್ಲಿ 700 ಪೋಸ್ಟ್ ಆಗಿರಬಹುದು, ಪೂರ್ವ ಕರಾವಳಿ ರೈಲ್ವೆಯಲ್ಲಿ 1625 ಪೋಸ್ಟ್ ಆಗಿರಬಹುದು, ಪೂರ್ವ ಒಂದು ರೈಲ್ವೆಯಲ್ಲಿ 608 ಪೋಸ್ಟ್ ಆಗಿರಬಹುದು. ಈ ರೀತಿಯಾಗಿ ಎಲ್ಲ ಒಂದು ವಾಯುವ್ಯ ರೈಲ್ವೆ ಆಗಿರಬಹುದು, ಉತ್ತರ ರೈಲ್ವೆ ಆಗಿರಬಹುದು, ಎಲ್ಲ ತರದ ಒಂದು ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಅದಾದ ನಂತರ ಒಂದು ಪ್ರಮುಖವಾಗಿರುವಂತಹ ದಿನಾಂಕಗಳನ್ನ ನಾವು ನೋಡೋದಾದ್ರೆ ಇವತ್ತು ಅರ್ಜಿ ಪ್ರಾರಂಭ ದಿನಾಂಕ 15/5/2026 ಅರ್ಜಿ ಪ್ರಾರಂಭವಾಗಿರುವಂತದ್ದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 14/6/2026 ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಬಹಳಷ್ಟು ದಿನ ಇದೆ, ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಅರ್ಜಿ ಶುಲ್ಕ ಪಾವತಿಸುವ ದಿನಾಂಕ 16/6/2026 ಇದ್ದಿರುತ್ತೆ. ಜೊತೆಗೆ ತಿದ್ದುಪಡಿ ಮಾಡುವಂತದ್ದು 17ರಿಂದ 26 ಜೂನ್ 2026 ಒಳಗೆ ಇದ್ದ 17ರಿಂದ 26 ತನಕ ಇದ್ದಿರ್ತದೆ. ಅದಾದ ನಂತರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ವಿದ್ಯಾರ್ಹತೆ ಏನ್ ಬೇಕಾಗುತ್ತೆ ಅನ್ನೋದನ್ನ ನಾವು ನೋಡಿದಾಗ ಇಲ್ಲಿಂದ 10ನೇ ತರಗತಿ ಪಾಸ್ ಆಗಿರುವಂತವರು ಸಲ್ಲಿಸಬಹುದು. 10ನೇ ತರಗತಿ ಒಳಗಡೆ ಇದ್ದವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಡಿಪ್ಲೊಮಾ ಅಥವಾ ಪದವಿ ಆದವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ತಾಂತ್ರಿಕ ವಿದ್ಯಾಭ್ಯಾಸ ಪಡೆದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶವನ್ನ ನೀಡಲಾಗುವುದು ಅಂತೇಳಿ ಕೂಡ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವಯಸ್ಸಿನ ನಾವು ಮಿತಿಯನ್ನ ನೋಡಿದಾಗ ವಯಸ್ಸು ಬಂದ್ಬಿಟ್ಟು 18 ವರ್ಷದಿಂದ 30 ವರ್ಷದ ಒಳಗಿರೋರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಇಲ್ಲಿಂದ ವಯಸ್ಸಿನ ಸಡಿಲಿಕೆ ಕೂಡ ಇದ್ದಿರುತ್ತೆ, ಕಾಸ್ಟ್ ವೈಸ್ ಕೂಡ ಕೊಟ್ಟಿರ್ತಾರೆ, ಸಂಪೂರ್ಣವಾಗಿ ನೋಡ್ಕೋಬಹುದು. ಅರ್ಜಿಯ ಶುಲ್ಕ ಬಂದ್ಬಿಟ್ಟು 500 ರೂಪಾಯಿ ಇದ್ದಿರುತ್ತೆ. SC ST ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದ್ದಿರುತ್ತೆ. ಅರ್ಜಿ ಸಲ್ಲಿಸುವಂತ ವಿಧಾನ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು. ಓಕೆನಾ. ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂದ್ರೆ SSLC ಅಂಕಪಟ್ಟಿ, ITI ಅಥವಾ ಡಿಪ್ಲೊಮಾ ಪದವಿ ಪ್ರಮಾಣ ಪತ್ರಗಳು ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಗಾತ್ರದ ಒಂದು ಫೋಟೋ ಬೇಕಾಗುತ್ತೆ, ಸಹಿ ಮತ್ತು ಸ್ಕ್ಯಾನ್ ಪ್ರತಿ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಲಗತ್ತಿಸಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರ, ಮೊಬೈಲ್ ಸಂಖ್ಯೆ, ಇಮೇಲ್ ID ಕೂಡ ಇಷ್ಟೆಲ್ಲ ಇಟ್ಕೊಂಡು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಯಾವ ರೀತಿಯಾಗಿ ಆಯ್ಕೆಯನ್ನ ಮಾಡ್ತಾರೆ ಅನ್ನೋದನ್ನ ನಾವು ನೋಡಿದಾಗ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇದ್ದಿರುತ್ತೆ, CBT ಅಂತ ನಾವು ನೋಡ್ತೀವಿ. ಜೊತೆಗೆ PET ವೈದ್ಯಕೀಯ ಪರೀಕ್ಷೆ ಕೂಡ ಇದ್ದಿರುತ್ತೆ, ದಾಖಲಾತಿ ಪರಿಶೀಲನೆ ಇದ್ದಿರುತ್ತೆ, ಜೊತೆಗೆ ಲಾಸ್ಟಿಗೆ ಸಂದರ್ಶನ ಕೂಡ ಇದ್ದಿರುತ್ತೆ. ಇವೆಲ್ಲವೂ ಆದ ನಂತರ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿರುವಂತಹ ಅಭ್ಯರ್ಥಿಗಳಿಗೆ ಮುಂದಿನ ಹಂತಕ್ಕೆ ಅವಕಾಶವನ್ನ ನೀಡಲಾಗುವುದು ಅಂತೇಳಿ ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ ಪರೀಕ್ಷಾ ವಿಧಾನ ಗಣಿತ, ಸಾಮಾನ್ಯ ಜ್ಞಾನ ಮತ್ತೆ ರೀಸನಿಂಗ್ ಅಂತ ಇದ್ದಿರುತ್ತೆ ಮತ್ತು ಸೈನ್ಸ್ ಇದ್ದಿರುತ್ತೆ. ಇವೆಲ್ಲ ಅಂಕಗಳಿದ್ದಿರುತ್ತೆ. ಕಂಪ್ಯೂಟರ್ ಆಧಾರಿತ ಒಂದು ಪ್ರಶ್ನೆಗಳು ಇದ್ದಿರ್ತವೆ. ಅವೆಲ್ಲವನ್ನು ಕೂಡ ನೀವು ಸರಿಯಾಗಿ ಓದ್ಕೊಂಡಿದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸುಮ್ಮನೆ ಅರ್ಜಿ ಸಲ್ಲಿಸಿ ಅಮೌಂಟ್ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆನಾ. ಅಂದ್ರೆ ಎಲಿಜಿಬಲ್ ಇದೀವಿ ಸರ್, ನಾವು ಓದ್ಕೊಂಡಿವಿ ಅಂದ್ರೆ ಅರ್ಜಿಯನ್ನ ಸಲ್ಲಿಸ್ಕೋಬಹುದು.
ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು, ಕೆಳಗಡೆ ಲಿಂಕ್ ಗಳನ್ನು ಕೂಡ ನಾನು ಸಂಪೂರ್ಣವಾಗಿ ಕೊಟ್ಟಿರ್ತೀನಿ. ಇಲ್ಲಿ ನೋಡಬಹುದು ಅಧಿಸೂಚನೆ ಬಂದ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಅಧಿಸೂಚನೆ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಲ್ಲಿಂದ ಅಧಿಸೂಚನೆ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ನಾನು ಇಷ್ಟೊತ್ತನ ಏನ್ ಹೇಳ್ಕೊಟ್ಟೆ ಅದೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಅದೇ ಒಂದು ಅಧಿಸೂಚನೆಯನ್ನ ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಕೋಬಹುದು. ಅಂದ್ರೆ ನೋಟಿಫಿಕೇಶನ್ ಕೂಡ ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇಲ್ಲ ಸರ್ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ RRB ಹೋಮ್ ಪೇಜಿಗೆ ಹೋಗ್ಬಿಟ್ಟು ಇಲ್ಲಿಂದ ಸಂಪೂರ್ಣವಾಗಿರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಕ್ಲೋಸ್ ಡೇಟ್ ಅಂತ ಬರುತ್ತೆ. 14/6/2026 ಕೊನೆ ದಿನಾಂಕ ಇದ್ದಿರುತ್ತೆ. ಈ ಒಂದು ದಿನಾಂಕದ ಒಳಗಡೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಗೊತ್ತಾಗತ್ತಾ? ಇಲ್ಲ ಸರ್ ನಾನು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಅಪ್ಲೈ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿಂದ ಲಾಗಿನ್ ವಿತ್ ಆಧಾರ್ ಅಂತ ಇದ್ದಿರುತ್ತೆ. ಲಾಗಿನ್ ವಿತ್ RRB ಅಕೌಂಟ್ ಇತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೋಬಹುದು. ಇಲ್ಲ ಸರ್ ನಾನು ಲಾಗಿನ್ ವಿತ್ ಆಧಾರ್ ಮಾಡ್ಕೋತಾ ಅದನ್ನ ನಂದು ಯಾವುದೇ ಅಕೌಂಟ್ ಇಲ್ಲ ಅಂದ್ರೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ನೀವೇನ್ ಮಾಡ್ಬೇಕಾಗತ್ತೆ, ಲಾಗಿನ್ ಮಾಡ್ಕೊಂಡು ಸಂಪೂರ್ಣವಾಗಿ ಅರ್ಜಿಯನ್ನ ನೀವು ಸಲ್ಲಿಸ್ಕೋಬಹುದು. ಗೊತ್ತಾಗಿದೆಯಾ? ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತಾ ಅದನ್ನೇ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಅದನ್ನೇ. ದಯವಿಟ್ಟು ಯಾರಿಗೆಲ್ಲ ಮುಂದಿನ ವಿಡಿಯೋ ಬೇಕಾಗಿದೆ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಬೇಕು. ನೆಕ್ಸ್ಟ್ ವಿಡಿಯೋ ಸರ್ ಅಂತ ಕಮೆಂಟ್ಸ್ ಮಾಡಿದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಅದನ್ನೇ. ನೋಟಿಫಿಕೇಶನ್ ಆಗಿರ್ಬೋದು ಇದರ ಎಲ್ಲ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲಿಂದಾನೇ ನೀವು ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಕೂಡ ಓದ್ಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಈ ರೀತಿಯಾಗಿ ಹಲವಾರು ಉದ್ಯೋಗಗಳ ಮಾಹಿತಿ ಮತ್ತೆ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಎಲ್ಲ ತರಹದ ಒಂದು ವಿಡಿಯೋಸ್ ಅನ್ನ ನೋಡೋ ಮುಖಾಂತರ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ